ಈಗ ಇದು ಅಮ್ಮಿನಬಾವಿನಲ್ಲಿನೂ ಹಾಗೂ ಇಡೀ ನಮ್ಮ ಜಿಲ್ಲೆನಲ್ಲಿನೂ ಎಲ್ಲಿ ಎಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಹಿಂದೆನೇ ಭೂ ಮಾಲೀಕರು ಅಂದರೆ ಅವ್ರಿಗೆ ಭೂ ಮಾಲೀಕರು ಅಂತ ಸ್ಥಾಪನೆ ಮಾಡೋಕ್ಕೆ ಯಾವುದು ದಾಖಲೆ ರಹಿತವಾಗಿ ಇದ್ದಾರೆ. ಸೊ ಅವರಿಗೆ ಈಗ ತಾಂಡ, ಹಟ್ಟಿ ಈ ಥರ ಪ್ರದೇಶಗಳಲ್ಲಿ ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡೋಕ್ಕೆ ಸರ್ಕಾರದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ, ಅಂದರೆ ಕಂದಾಯ ಗ್ರಾಮದ ರಚನೆ ಮುಖಾಂತರ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸುಮಾರು 7,500 ರೈತರನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿ ಅವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಮತ್ತು ಒಂದು 60 ಗ್ರಾಮಗಳನ್ನು ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಿ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ, ಅಂತಿಮ ಅಧಿಸೂಚನೆ ಕೂಡ ಆಗಿ ಈಗ 10 ಹಕ್ಕುಪತ್ರವನ್ನು ಕೊಡುವ ಸ್ಟೇಜಲ್ಲಿ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಅಮ್ಮಿನಬಾವಿನಲ್ಲಿನೂ ಸಹ ಈ ಒಂದು ಹೊಸ ಕಂದಾಯ ಗ್ರಾಮವನ್ನು ನಾವು ರಚನೆ ಕೂಡ ಮಾಡಿದ್ದೀವಿ. ಬಟ್ ಆದರೆ ಅದು ಹಿಂದೆ ಅಂದರೆ ಯಾವಾಗ ಹಿಂದೆಯಿಂದನೇ ಆ ಮನೆಗಳು ಇದ್ದವು, ಅದನ್ನು ನಾವು ನಮ್ಮ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಅವರೆಲ್ಲ ಸೇರಿ ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಬಟ್ ಆದರೆ ಇತ್ತೀಚೆಗೆ ಗೋಮಾಳ ಜಮೀನಾಗಲಿ ಮತ್ತೊಂದು ಸರ್ಕಾರಿ ಜಮೀನಾಗಲಿ ಯಾರೂ ಕೂಡ ಒತ್ತುವರಿ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಹಾಗಾಗಿ ನಮಗೆ ಕೂಡ ಮೊನ್ನೆ ಒತ್ತುವರಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಕಂದಾಯ ಅಧಿಕಾರಿಗಳು ಹೋಗಿ ಅದನ್ನು ತೆರವನ್ನು ಕೂಡ ಕೊಡಿಸಿದ್ದಾರೆ. ಸೊ ಹಾಗಾಗಿ ಈ ಮೂಲಕ ಜನರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಕೂಡ ಅನಧಿಕೃತವಾಗಿ ಸರ್ಕಾರ ಜಮೀನುಗಳನ್ನು ನಾವು ಒತ್ತುವರಿ ಮಾಡೋಂಗಿಲ್ಲ. ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಿಂದ ಲ್ಯಾಂಡ್ ಬೀಟ್ ಅಂತ ಒಂದು ಆ್ಯಪನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಲ್ಯಾಂಡ್ ಬೀಟಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಸರ್ಕಾರಿ ಜಮೀನುಗಳನ್ನು, ಗೋಮಾಳ ಸೇರಿದಂತೆ ಮುಫತ್ತು ಗೈರಾಣ ಮತ್ತು ಸರ್ಕಾರಿ ಪಡ, ಈ ಥರ ವಿವಿಧ ಕ್ಯಾಟಗರಿನಲ್ಲಿ ಇರುವ ಸರ್ಕಾರಿ ಜಮೀನನ್ನು ಈಗಾಗಲೇ ನಾವು ಮ್ಯಾಪಿಂಗನ್ನು ಕೂಡ ನಾವು ಮಾಡಿದ್ದೀವಿ. ಪ್ರತಿ 3 ತಿಂಗಳಿಗೊಮ್ಮೆ ಆ್ಯಪಲ್ಲಿ ಸ್ವತಃ ಆ ಸಂಬಂಧಪಟ್ಟ VAಗಳು ಹೋಗಿ ಅದನ್ನು ಸುತ್ತಮುತ್ತಲೂ ಆ ಸರ್ವೆ ನಂಬರನ್ನು ಹೋಗಿ ಏನಾದರೂ ಒತ್ತುವರಿ ಇದೆಯಾ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತು ಸರ್ಕಾರಿ ಜಮೀನನ್ನು ಉಳಿಸೋದಕ್ಕೆ ಈ ಒಂದು ಲ್ಯಾಂಡ್ ಬೀಟ್ ಅಪ್ಲಿಕೇಶನನ್ನು ಕಂದಾಯ ಇಲಾಖೆಯಿಂದ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಎಲ್ಲ ಕೆರೆಗಳು ಸೇರಿದಂತೆ ಸರ್ಕಾರಿ ಆಸ್ತಿಗಳನ್ನು ಈಗಾಗಲೇ ನಾವು GPS ಮುಖಾಂತರ ಮ್ಯಾಪಿಂಗನ್ನು ಮಾಡಿ ನಮ್ಮ ಅಪ್ಲಿಕೇಶನಲ್ಲಿ ತಂದಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಯಾರಾದರೂ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅದನ್ನು ಕಂದಾಯ ಇಲಾಖೆ ವತಿಯಿಂದ ನಿಯಮಾನುಸಾರ ಮುಂದಿನ ಕ್ರಮ ನಾವು ಜರುಗಿಸ್ತೀವಿ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗೇನು ಹೊಸದಾಗಿ ಅಲ್ಲಿ ಈಗ ಹೊಸದಾಗಿ ಶೆಡ್ ಮಾಡ್ತಾ ಇರೋದಂತೂ ನಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ತಡೆ ಕಟ್ಟಿದ್ದಾರೆ. ಬಟ್ ನೀವೇನು ಹೇಳ್ತಾ ಇದ್ದೀರಿ ಅಲ್ಲಿ ಮನೆ ಕಟ್ಟಿದ್ದಾರೆ ಜನ ಇಲ್ಲ ಎಂಬುದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಯಾಕಂದರೆ ನಾವು ಹಕ್ಕುಪತ್ರ ಕೊಡುವಾಗ ಕೂಡ ಅದಕ್ಕೆ ಮುಂಚೆ ಈಗ ಆ ಪ್ರಕ್ರಿಯೆ ನಡೀತಾ ಇದೆ. ಪ್ರತಿಯೊಂದು ಮನೆಗೂ ಕೂಡ ಮಾಲೀಕರು ಯಾರಿದ್ದಾರೆ, ಅದರದ್ದು ಚೆಕ್ ಬಂದಿ ಏನಿದೆ, ಆ ಕೆಲಸ ಈಗ ನಡೀತಾ ಇದೆ. ಸೊ ಆವಾಗ